ಒಂದು ಭಾಳ ಕಾಟ ಆಗೈತೆ ನೋಡ್ರಿ. ಲಾಕ್ಸ್ ಮಾಡು 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 ಅಂತ ಕಾಯಕತ್ತಾನ. ಹಲೋ ಗೈಸ್, ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. He is Pundalika, he is Karthik GC, he is Tukaram. Welcome to channel my Welcome to my ಇದೇ ಒಂದೇ ಊರಿಗೆ ಬಂದಿರೋದು ಇವತ್ತು. ಚಾ ಕುಡಿತಾರೆ ಅಂದ್ರೆ ನಿಮ್ ಗೈಸಿಗೆ ಗೊತ್ತಾಗ ಏನು ಅಂದ ನೋಡ್ರಿ ನಿಮ್ಗೆ. ಪ್ಲೀಸ್ ಗೋ ಟು ಹೀಸ್ ಪೇಜ್ ಅಂಡ್ ಅನ್ಫಾಲೋ ಹಿಮ್. ಪೇಜ್ ಇಲ್ಲ. ಅಡ್ಡ ಅಡ್ಡ ಇವೆಲ್ಲ ಮಾಡು. ಮುಂಗಾರು ಮಳೆ ಮೆಸ್ಸಿ ಅದೇ ಕೈ ಹಿಡ್ಕೊಂಡು ನನಗೆ ಗೊತ್ತಿಲ್ಲ ಪ್ಯಾಂಟ್ ಇರ್ತಂತ. ಗೈಸ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ವಾತಾವರಣ. ನಿಮ್ಮೂರಲ್ಲಿ ಈ ಥರ ವಾತಾವರಣ ಇರಲ್ಲ ಗೈಸ್. ಬೇಸ್ ಯಾವನ ಗಿಫ್ಟರ್ ಲಾಗರ್ ಬಂದ್ಬಿಟ್ಟು ಒಂದು ಫೀಲಿಂಗು ಇದೆಯಾ ಒನ್ಲೆಸ್ ಲಾಗರ್ ಎಲ್ಲ ಲೋಕದ ಏನೋ. Guys, now we are going to outside. ಕನ್ನಡದಲ್ಲಿ ರಿಲೀಸ್ ಆಗ್ತೀನಿ. Guys, deep discussion on going. ಇಂಗ್ಲೀಷ್ ಮಾತಾಡ್ತಾನಪ್ಪ. Guys, ನಮಸ್ತೆ. ನಮಸ್ತೆ ಕರುನಾಡು. ಕರುನಾಡು ನೋಡಿ, ಆಫ್ ರೋಡಿಂಗ್ ಮಾಡ್ತಾ ಇದೀವಿ. ಯಾಕೆ ರಾಸ್ ಅಂತೀರಿ? ಚಳಿ ಆಗ್ತದೆ ಅಂತ ಅಂಟದೇ ಇಲ್ಲ. ಅವನು ಯಾರಲ್ಲಿ ಅವನು ಇದ್ರ ಬರ್ತಾನಲ್ಲ ನವಗ್ರಹ ಫಿಲಮಗೆ ಡ್ರೈವರ್ ಜಗ್ಗು. ಜಗ್ಗು ನಾನ ಟೋನಿ ಇವನ್ ಕ್ಯಾಡ್ಬರೀಸ್. ಆಯ್ತು ಬಿಡಪ್ಪ ನಾನು ಟೋನಿ. ಡಿಸೈಡ್ ಮಾಡ್ಕೊಳ್ರಿ. ಆಫ್ಲೈನೇ ಬೇರೆ ನಡೀತದೆ, ಆನ್ಲೈನೇ ಬೇರೆ ನಡೀತದೆ ಅಂತ ಮುಂದೆ ನೋಡೋರ ನೋಡಿ ಎಷ್ಟು ಚೆನ್ನಾಗಿದೆ. ಕೊಡೋ ಏನೋ ಕೊಡ್ಬೇಕಂತ ನೋಡಿ ಗೈಸ್ ಯಾವ ರೀತಿಯಾಗಿರುತ್ತೆ ಅಂತ ತೋರಿಸ್ತೀನಿ ಗೈಸ್. ಮಲ್ನಾಡು ನಾನು ಹಿಂಗ್ ಮಾಡೋದು ಹಿಂಗ್ ತೆಗಿತ ನಿಂಗೆ ರೀತಿಯಾಗಿ ಅಡ್ಕೆ ಗೈಸ್ ಯಾವ ರೀತಿಯಾಗಿ ಇದೆ ನೋಡಿ. ಇದು ಬೆಟ್ಟದ ಮೇಲಿಂದ ಬರುತ್ತೆ ಗೈಸ್. ನೋಡಿ ಗೈಸ್, ಬಾನಿಗೊಂದು ಎಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ಗೈಸ್ ದೈತ್ಯವಾದ ಮರ ಬಿದ್ದಿದೆ. ಅದು ಮೊದಲು ಮನೆ ಹತ್ರ. ನಾನೇನು ಅಷ್ಟು ಪ್ರೋ ಅಲ್ಲ ಗೈಸ್, ಸುಮ್ಮನೆ ಮಾಡ್ತಾ ಇದ್ದೀನಿ ಏನೋ ಮಾಡ್ಬೇಕಂತ. ಓಕೆ ಹ್ಞೂ ತಗೊಂತೀನಿ.
ಲೇ ಬ್ಲಾಕ್ ಹಲೋ ಜುಟ್ಟು. ಗೈಸ್ ಈಗ ಎಲ್ಲ ಪ್ರಿಪ್ರೇಷನ್ ಆಗಿದೆ, ಇನ್ನೇನು ಕಾರ್ ತಗೊಂಡು ಹೋಗ್ತಾ ಇದೀವಿ. ಇಲ್ಲಿ ನೋಡ್ಬೋದು ನಮ್ಮ ಡ್ರೈವರ್ ಕಾರ್ತಿಕ್ ಅವರು. ಇವ್ರ ಹೆಸರು ಕಾರ್ತಿಕ್ ಅಂತ, ನಾವೆಲ್ಲರೂ ಶಾರ್ಟ್ ಅಂಡ್ ಸ್ವೀಟ್ ಆಗಿ GC ಅಂತ ಕರಿತೀವಿ. ಅಲ್ಲಿ ನಿಮ್ ಸಾಗರ್ ಇದ ನೋಡಿ. ಅಲ್ಲಿ ರೋಡು ಕಾಣ್ಬೇಕಾಗಿತ್ತು, ಹೆಂಗ್ ಮಾಡಿ ತಡಿ ನಾವ್ ಇಳಿಯೋದ್ ಮಾಡ್ತೇನೆ, ಇಳಿದ್ ಬಿಟ್ರೆ ಹೆಂಗೆ ಇಳಿತಾ ಇದೀವಿ ಬಿಡ. ಗೈಸ್ ನಾವು ಡೆಸ್ಟಿನೇಷನ್ಗೆ ಗೈಸ್ ಅಗ್ನಾಸಿನಿ ನದಿ ಹೇಗೆ ಇಷ್ಟು ಬರ್ಬರವಾಗಿ ಸಾಕೆನಾ. ಇಟ್ಕೊಂಡು ಸ್ಟ್ರೈಟ್ ಸಾಯಿ ತಡಿ ತಡಿ ಹಿಂಗಿಂದ ಬರ್ತೀನಿ, ಹಿಂಗೆಲ್ಲ ಮಾಡ್ಕೊಂಡ್ ಬರ್ತೀನಿ. ಸರ್ಕಳ ನೀನ್ ಸರ್ಕಾಗಿಲ್ಲ, ಗುರು ನೋಡಿಲ್ಲ ಅವನ ವಾಕಂದ್ರೆ ಇದು ನೋಡಪ್ಪ ಸಾಂಗ್. ಬಾ ಏನ ಫೋಟೋ ತೆಗಿವ, ಕ್ರಾಕ್ಸ್ ಬರ್ಬೇಕಾ? ಸುಡ್ತೈತಿ ಸುಡ್ತೈತಿ. ಆಂಟಿ ನಮಗೆ ಯಾವ ಕರ್ಗಲ್ ಸೇರ್ತೀನಿ ಅನ್ಸ್ಬಿಟ್ಟತ್ ನೋಡಿ. ನಮ್ಮ ಅಂಕಲ್ ಇದು ಹಂಗೆ ಆಗ್ಬಿಟ್ಟತ್. ಎಲ್ಲಾರು ಕಾರ್ತಿಕ್ ಕೆಲಸ ಸಿಕ್ಬಿಟ್ರೆ ಹೋಗದೆ. ಕೊಡ ಇಲ್ಲಿ ಹಾಕ್ತೀನಿ, ಬರ್ತಾ. ಅದು ತಾಯಿ ಇದು ಹೊತ್ಕೊ ಸಣ್ಣ ಕೋಳಿ ಬೇಕಾನೆ, ಅದ್ರ ತಾಯಿನ ಗಿಡಗ
ಮುಂದಕ್ಕೆ ಹಾಕಂడి. ಹಲೋ ಕರ್ನಾಡು, ಎರಡನೇ ದಿನಕ್ಕೆ ಸ್ವಾಗತ ಸುಸ್ವಾಗತ. ಭಾರಿ ದೊಡ್ಡದಿತ್ತು ನವೀನ್ ಸೈಜ್ ಇತ್ತು. ಅಲ್ಲಿ ನೋಡಿ ಕಾಡ್ಕೋಳಿ ಹೋಗ್ತಾ ಉಂಟು. ಹಲೋ ಗೈಸ್, ಈಗ ನಾವು ಹೋಗ್ತಾ ಇದ್ದೀವಿ ಯಾವ ಕಡೆ? ಶಿರ್ಸಿ ಕಡೆ ಹೋಗ್ತಾ ಇದೀವಿ ಗೈಸ್. ಎಸ್, ಇವಾಗ ಹಾಡು ಚಲನೆ ಮಾಡ್ತಾ ಇದ್ದಾರೆ ನಮ್ಮ GC ಅವರು. ನೀವು ನೋಡ್ತಾ ಇರ್ಬೋದು ಪ್ರಕೃತಿ ಎಷ್ಟು ಸೊಗಸಾಗಿದೆ. ಏನೋ ಹೇಳಕ್ ಬರ್ತಾ, ನೀವು ಏನು ಹೇಳ್ತಾನೆ ಅಂತ ಗೊತ್ತಾಗ್ತಿಲ್ಲ. ನಿಮ್ಮ ಗ್ರೂಪಲ್ಲೂ ಈ ಥರ ಯಾರು ಫ್ರೆಂಡ್ಸ್ ಅವ್ರ ಮನೆ ಹಳ್ಳಿಯಲ್ಲಿದ್ದರೆ ನೀವು ಈ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಹೌದು ಫ್ರೆಂಡ್ಸ್, ಮಾಡ್ಬೋದು. ನೋಡಿ ಫ್ರೆಂಡ್ಸ್, ನಾವು ಅವಾಗಿಂದ ಫ್ರೆಂಡ್ಸು, ಈಗ ಫ್ರೆಂಡ್ಸ್. ಮುಂದೆ ಅಲ್ಲಿ ನೋಡ್ತಿರ್ಬೋದು ಎಷ್ಟು ದೈತ್ಯವಾದ ಮರ ಬಿದ್ದಿದೆ ಅಂತ. ನಿನ್ನೆ ಹೇಳದಂಗೆ ನೋಡ್ರಿ, ಕಟ್ ಮಾಡಿದ್ದಾರೆ. ಫ್ರೆಂಡ್ಸ್ ನಮಸ್ತೆ. ಇವತ್ತು ನಾವು ಭುವನಗಿರಿಗೆ ಬಂದಿದ್ದೀವಿ. ಮಳೆ ಬರ್ತೈತ್ರಲ್ಲಿ, ಮಳೆ ಬರ್ತೈತೆ, ಮಳೆ ನೋಡ್ತಿರ್ಬೋದು ಎಷ್ಟು ಮಳೆ ಬರ್ತಿದೆ ಅಂತೇಳಿ. ಇದೇ ಭುವನಗಿರಿ. ಇವತ್ತು ಒಳಗಿಂದ ಬರ್ತೈತಿ ಕಾರ್ತಿ, ಒಳಗಿಂದ ಬರ್ತೈತಿ. ಇದರಿಂದ ಒಳಗಿಂದ ಒಳಗ ಬಿಡು ಗೆಳೆಯರೇ. ನೋಡಿ ನಮ್ಮದು ನೆಕ್ಸ್ಟ್ ಬೈಕ್ ಶಿಫ್ಟ್ ಆಗ್ಬಿಟ್ಟಿದ್ದೀವಿ ಇವಾಗ. ಸೊ ಒಂದು ಯಾವುದು KTM, ಇನ್ನೊಂದು NS. ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ಅವ ಇನ್ನೂ ತಯಾರು ಮಾಡ್ಕೊಂತವ ನೋಡಿ. ಹಾಕ್ಸಿದ್ದು ಆಯ್ತು, ಜರ್ನಿ ಸ್ಟಾರ್ಟ್ ಮಾಡಿದ್ದು ಆಯ್ತು. ಜೈ ಶ್ರೀ, ಲೆಟ್ಸ್ ಗೋ.
ಯಾವ್ದೋ ಕಿರಿಸ್ತಾರ ನೋಡಿ ಗೈಸ್. ಗೈಸ್ ಹೋಗ್ತಾನೆ ಇದೀವಿ. ನೋಡ್ತಾ ಇರ್ಬೋದು ಕರುಸ್ ಎಲ್ಲ ಬರ್ತಾ ಇದೆ. ಇಲ್ಲೊಂದು ಸ್ಟಾಪ್ ನಿಲ್ತೀವಿ, ಯಾಕೆ ಅಂತ ನಿಮಗೆ ಒಂದ್ ಸ್ವಲ್ಪ ನೇಚರ್ ಕಾಲ್ ಹೇಳ್ಬಿಟ್ಟ. ಹೋಗೋಣ ಬನ್ನಿ, ನೆಕ್ಸ್ಟ್ ದಾರಿ ಮುಂದೆ ಸಾಗುವ. ಗಾಯ್ಸ್ ವಾಟೆಹೊಳೆ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನಿಲ್ಸಿದೀವಿ ಗಾಯ್ಸ್, ಗಾಡಿ ಎಲ್ಲ ರೆಡಿ ಆಗಿದೆ. ನಾಳೆ ಹೇಳಿದ್ದೀನಿ. ಸಾಗರ್ ಇಲ್ಲಿದ್ದಾರೆ, ಎಲ್ಲ ಹೋಗ್ತಿದೀವಿ ಗಾಯ್ಸ್. ಫುಲ್ ಚಿಲ್ಲು, ನೇಚರ್ ಫುಲ್ ಎಂಜಾಯ್ ಮಾಡ್ತಾ ಇದೀವಿ. ನೇಚರ್ ಕಾಲ್ ಜೊತೆ ಮಳೆಗಾಲದಲ್ಲಿ ಈ ತರ ಫ್ರೆಂಡ್ಸ್ ಜೊತೆ ಬರೋದು ಬಹಳ ಪುಣ್ಯ ಮಾಡಿರ್ಬೇಕು ಗಾಯ್ಸ್. ನಮಸ್ತೆ ಕರುನಾಡು. ಈಗ ಒಂದು ಸುದ್ದಿ, ಎಲ್ಲ ಹೋಗ್ತಿದೀವಿ ಅಂತ ನಿಮಗೂ ಅಚ್ಚರಿ ಕೊಡ್ತಿದ್ದೇನಾ? ಈಗ ನಾವು ಹೋಗ್ತಾ ಇರೋದು ವಾಟೆಹೊಳೆ ಫಾಲ್ಸ್. ಲೆಟ್ಸ್ ಗೋ. ನೋಡ್ತಾ ಇರ್ಬೋದು ಆ ಕಡೆ ಈ ಕಡೆ ಕಾಡು ಎಷ್ಟು ದೈತವಾಗಿ ದಟ್ಟವಾಗಿದೆ. ನೋಡ್ತಾ ಇರ್ಬೋದು ಸುತ್ತಮುತ್ತ ಎಷ್ಟು ದೈತ್ಯವಾಗಿರೋ ಮರಗಳು. ಕಾಡಿದೆ ಅಂತ ಹೇಳ, ದಟ್ಟವಾದ ಅರಣ್ಯ ಅಂತ ಹೇಳ. ದಟ್ಟವಾದ ಅರಣ್ಯ. ಇನ್ನೊಂದ್ಸರಿ ವಾಣಿಹೊಳೆ ಬ್ರಿಡ್ಜ್ ಹತ್ರ ಬರ್ತಾ ಇದೀವಿ ನೋಡಿ. ವಾಣಿಹೊಳೆ ಬ್ರಿಡ್ಜ್ ಹೇಗಿದೆ? ವಾಣಿಹೊಳೆ ಫಾಲ್ ಬ್ರಿಡ್ಜ್. ಆ ಕಡೆ ಚೆನ್ನಾಗಿ ಆರಿಸಿದ. ನೋಡ್ತಾ ಇರ್ಬೋದು ಸುತ್ತಲೂ ಮೋಡ ಕವಿದ ವಾತಾವರಣ. ಟೈಮ್ ಬಂದು ಈಗ 5:30 ಆಗಿದೆ. ಹೋಗ್ತಾನೆ ಇದೀವಿ. ನೋಡಿ ಗೈಸ್, ಆಫ್ ರೋಡಿಂಗ್ ಗೈಸ್. ನೋಡ್ತಾ ಇರ್ಬೋದು ಹಿಂಗೆ ದಟ್ಟವಾದ ಕಾಡು. ರಾತ್ರಿ ಕತ್ಲಾಗ್ತಾ ಬಂತು ಫೋಟೋಗಿಂತ ಜಾಸ್ತಿ ತೆಗಿಯಂಗಿಲ್ಲ, ಹೇಳ್ಬಿಟ್ಟು ಗೈಸ್. ಕತ್ಲಾಗ್ತಾ ಬಂತು. ತಿರ್ಸಿ ಹೋಗ್ತಾನೆ ಇದೀವಿ ಗೈಸ್. ಈಗ ಏನೋ ಪ್ರವೇಶ ನಿರ್ಬಂಧಿಸಲಾಗಿದೆ ಅಂತ ತೋರಿಸ್ತಿದ್ದಾರೆ. ತುಂಬಿ ಹರಿಯುತ್ತಿರುವುದರಿಂದ ಸಾರ್ವಜನಿಕ ಹಾಗೂ ಪ್ರವಾಸಿಗರ ಸುರಕ್ಷತೆ ದೃಷ್ಟಿಯಿಂದ ಪ್ರವೇಶ ನಿರ್ಬಂಧಿಸಲಾಗಿದೆ. ಆದ್ರೂ ಪ್ರಯತ್ನ ಮಾಡಿ ಹೋಗ್ತಾ ಇದೀವಿ ಗೈಸ್. ಪ್ರವೇಶ ಇಷ್ಟು ದೂರದಿಂದ ಬಂದಿದ್ದೀವಿ, ಅಲ್ಲಿ ನೋಡಿದ್ರೆ ಪ್ರವೇಶ ನಿರ್ಬಂಧಿಸಲಾಗಿದೆ ಅಂತ ಬರ್ತಿದೆ.
ಗೈಸ್ ನೋಡಿ ಜಲಪಾತಕ್ಕೆ ದಾರಿ, ಜಲಪಾತದ ದಾರಿ ಹೆಂಗಿದೆ ನೋಡಿ. ಸುತ್ತಲೂ ಮೋಡ ಕವಿದ ವಾತಾವರಣ. ಆಲ್ರೆಡಿ ಕತ್ಲು ಆಗ್ತಾ ಬಂತ, 5:30 ಆಯ್ತು. ನೆಟ್ವರ್ಕ್ ಇಂತರ ಜಾಗಕ್ಕೆ ಹೋಗಿಲ್ಲ ಫಸ್ಟ್ ಟೈಮ್. ಕಾಡ್ ಮಧ್ಯೆ ಹೋಗ್ತಾ ಇದ್ದೀವಿ. ಯಪ್ಪ ಬೇಸ್ ಬೇಡ ಬರ್ರಲ್ಲಿ ಇಳಿಲ್ಲ. ಸುತ್ತಲೂ ಕಾಡು ನೋಡಿ ಹೇಗಿದೆ. ಹೋಗ್ಬೇಕಾ ಬೇಡವಾ ಅಂತ ಚಿಂತೆ ಮಾಡ್ತಾ ಇದ್ದೀವಿ. ಕತ್ಲು ಗೈಸ್, ಏನು ಕಾಣ್ತಾನೆ ಇಲ್ಲ. ಪುಂಡ ಮಳೆ ಬರ್ತಾ ಉಂಟು. ಮಾಡಿ ಏನಂತ ಇವಂದೇ ಕಡ್ದೈತೆ ಫುಲ್ ತುಂಬೆ ಸೇಲ್ ಬಿಲ್ ಕೆದ್ರಿ ತಕ್ಕಂಜಿ ಆಯ್ತದ. ಏನಿಲ್ಲ ಸುಮ್ ನಿಂತ್ಕೊಂಡಿದ್ದಾನ ಹಿಂಗೆ ತಿವಿತೈತ ಏನೋ ಹಿಂಗ ಒರ್ಸ್ಕೊಂಡಾಗ ಕುಂಕುಮ ಏನೋ ಅಂದ್ಕೊಂಡು ಹಿಂಗ ಒರ್ಸ್ಕೊಂಡು ನೋಡು ರಕ್ತ. ಸೇಲ್ ಬಿಲ್ ಅಂತ ಮಾಡಿ ಪರವಾಗಿಲ್ಲ. ಯಾರು ಹೇಳಿದ್ದು? ಇಲ್ಲಪ್ಪ, ಏನು ಹಂಗೆ ಹಾಂ. ಕುಡಿ ತಡಿಯ ಕುಡಿ ಬದುಕ್ತಿಯ. ವೆಲ್ಕಮ್ ಟು ಡೇ 3. ವೆಲ್ಕಮ್ ಟು ಡೇ 3 ಬ್ಲಾಗ್. ನಾವು ಬಂದಿದ್ದೀವಿ ಕಾರ್ತಿಯರ್ ಅಜ್ಜಿ ಮನೆ. ಇಲ್ಲಿ ನೋಡ್ತಾ ಇರ್ಬೋದು. ನಾವ್ ಇಲ್ಲೇ ಇದ್ದೀವಿ. ಇವನೇ ಎಷ್ಟೊತ್ತು ಒಂದು ತಾಸು ಕುಡಿತೀಯ ನೀರು. ಇವಳು ಬೆಳ್ಳುಳ್ಳಿ ಅಂತ ನಿಮ್ಮೆ ಜ್ಯೂಸ್ ಮತ್ ನನಗೆ ಕೊಡು ನೋಡ್ರಿ. ನಿಂದೆ ಆಯ್ತಾ ದೋಸೆ
ಇದ್ರ ಹೆಸರು ಪಿಂಕಿ ಅಂತ. ಪಿಂಕಿ ನಂದು ದಾವಣಗೆರೆಗೆ ಹೋಯ್ತೀನಿ. ದಾವಣಗೆರೆಗೆ ಹಳೆಯ ಫೋಟೋ ಐತ್ ಕಾರ್ತಿ ನಮ್ದು ನೋಡ್ರಿ. ಆಫ್ಟರ್ 4 years PUC ಅಲ್ಲಿ ತೆಗ್ದಿದ್ದು ಅನ್ಸ್ತದ ಅದು. ಫಸ್ಟಿಗೆ ಬಂದಾಗ ಅದ್ರಲ್ಲಿ ಏನೇನು ಇಲ್ಲ. ಕಾರ್ತಿ ರಜ್ಜಿ ಮನೆ. ನೆಟ್ವರ್ಕ್ ಚೆನ್ನಾಗಿತ್ತು. ಕರೆಂಟ್ ಐತಾ? ನೋಡಿ ನಾನು ಬರಲಿ. 107. ನಾಳೆ ನಿಮ್ಮ ಹಬ್ಬಕ್ಕೆ ಹೋಗಕ್ ಆಗಲ್ಲ ನೋಡಿ ಸಾಗ. ನೋಡ್ರಿ ಕಾರ್ತಿ ಗುಡ್ಡಕ್ಕೆ ಹೋಗೋಣ ಅನ್ಕೊಂಡ್ವಿ, ಬಟ್ ಏನೋ ಹೋಗಕ್ ಆಗಿಲ್ಲ. ದನಗಳೆಲ್ಲ ಎಷ್ಟು ಚೆನ್ನಾಗಿ ಐತಾ. ಗೈಸ್, ನಮ್ಮ ಗ್ಯಾಂಗಲ್ಲಿ ಒಬ್ಬ ಕಾರ್ತಿಕ್ GC ಅಂತ ಅವನೇ. ಅವನ ಕತೆ ಏನು ಅಂತ ಹೇಳ್ಬಿಟ್ರೆ ನೀವು ಸ್ವಲ್ಪ ದಂಗಾಗ್ಬಿಡ್ತೀರ. ಅದೇನಂದರೆ ಒಂದು ಬೆಳಗ್ಗಿಂದ ನೆಟ್ ಆನ್ ಇತ್ತಂತೆ, ಏನೋ ನೆಟ್ವರ್ಕು ಆನ್ ಇತ್ತಂತೆ, ಬಟ್ ಗೂಗಲ್ ಮ್ಯಾಪ್ ವರ್ಕ್ ಆಗ್ತಿರ್ಲಿಲ್ಲ ಅಂತ. ಏನಿರ್ಬೋದು ಕಾರಣ? ಆಮೇಲೆ ಯೋಚನೆ ಮಾಡಿ ಇವಾಗ ರೀಚಾರ್ಜ್ ಮಾಡ್ಕೊತಾನೆ ಫ್ರೆಂಡ್ಸ್. ನೆಟ್ ರೀಚಾರ್ಜ್ ಮಾಡ್ಕೊತಾನೆ, ಅಲ್ಲಿ ನಿಂತವನ ಲಾಸ್ಟ್ ಅವನು. ಹಂಗೆ ಫ್ರೆಂಡ್ಸ್, ಇಂಥ ಕಾಲದಾಗೂ ಇರ್ತಾರ ಈ ಥರ ಎಲ್ಲ. ವಯಸ್ಸು ನೋಡ್ತಾ ಇರ್ಬೋದು ಎಷ್ಟು ಹಚ್ಚ ಹಸಿರಾಗಿದೆ ಅಂತ. ನೀವು 3 ಗಂಟೆ ಹೊತ್ತಲ್ಲ. ನಮಸ್ತೆ ಕರುನಾಡು, ನೇತ್ರಿ ಲಾಗಿಗೆ ಸ್ವಾಗತ. ನಾವು ಹೋಗ್ತಾ ಇದ್ದೀವಿ ಯಾಣದ ಕಡೆ. ಫ್ಯೂಯಲ್ ಬೇರೆ ಖಾಲಿ ಆಗಿದೆ. ಸರಿ ಸರಿ. ಗೈಸ್, ಯಾಣದ ಕಡೆ ನಮ್ಮ ಪ್ರಯಾಣ. ಈಗ ರೈತ ನೋಡಿಲ್ಲ ಕಾರ್ತಿ ನೋಡಿ ಸ್ಪೀಡ್ 100 ಕರ್ಕೊಂಡು ಹೋಗ. ಇದೆ ಯಾಣ. ಸೆಕೆಂಡ್ ಅಂದ್ರೆ ಆಗಲ್ಲ, ಒಂದೇ ಪ್ಲೇಸ್ ಆಗಲ್ಲ. ಟೈಮ್ ನೋಡಿ.
ಐತೆ ಅಂತ. ಫ್ರೀ ವಾಯ್ಸ್ ಕೊಡಕ್ಕೆ ಹೇಳೋ ನಿಮಗೆ. ಹಾ ಫ್ರೀ ವಾಯ್ಸ್ ಅದೇ ಆಮೇಲೆ ವಿಡಿಯೋ ಹಾಕೋದು ಅಪ್ಲೋಡ್ ಮಾಡತ್ತಾರ. ಹಾ. ಸುಮ್ಮನೆ ಹೋಗ್ತಾ ಹೋಗಿದ್ವಿ ಅಂತ ಸುಮ್ಮನೆ. ಗಾಯ್ಸ್ ಆಫ್ ಮಾಡ್ಕೊಂಡು ಹೋಗ್ತೀನಿ ಗಾಯ್ಸ್. ಗಾಡಿ ಫುಲ್ ಸ್ಟೀಪ್ ಇದೆ. ಏನು ಕೆಲವೇ ಕ್ಷಣಗಳಲ್ಲಿ ಹೋಗ್ತೀವಿ ಗಾಯ್ಸ್. ಆನ್ ಮಾಡಿಯಾ? ಆನ್ ಮಾಡಿಯಾ? ಆಫ್ ಮಾಡಿದ್ದು TNT. ಗಾಯ್ಸ್ ಗಾಡಿ ಆಫ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಅಲ್ಲಿ ನಿಮ್ ಸಾಗರ್ ಅವ್ರು ಹೋಗ್ತಾ ಇದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ನಾ ಸ್ವಲ್ಪ ಹತ್ರದಲ್ಲಿದ್ದೀವಿ. ಬಂತು ಇನ್ನೇನು ವಿಭೂತಿ ಫಾಲ್ಸ್ ಬರುತ್ತೆ. ಏನಂತ ಹೇಳ್ದ ಕರೆಕ್ಟ್ ಹೇಳು. 2 ಸಿಮೆಂಟಿನ ತರದ್ ಬರುತ್ತೆ ಅನ್ನ. ಬ್ರಿಡ್ಜ್ ಅಂದೆ, ಬ್ರಿಡ್ಜ್ ಅಂದ. ಅಲ್ಲಿಂದ ವ್ಯೂ ಕಾಣುತ್ತೆ, ಸ್ವಲ್ಪ ಬದಿ ಹೋಗ್ಬೇಕು ಅಂದೆ. ಇವನ ಆಯ್ತಂತ. ಮಳೆಗಾಡಿ ಈಗ ವಿಭೂತಿ ಫಾಲ್ಸ್ ಕ್ಲೋಸ್ ಅಂತೆ, ಯಾಣ ಕ್ಲೋಸ್ ಅಂತೆ, ಎಲ್ಲಾ ಕ್ಲೋಸ್ ಇದೆ ಗಾಯ್ಸ್. ವಾಟೆ ಒಳ್ಳೆ ಫಾಲ್ಸ್ ಕ್ಲೋಸು. ನಾವೇನೋ ಎಂಜಾಯ್ ಮಾಡೋಣ ಅಂತ ಬಂದ್ರೆ ಈ ತರ ಮಾಡಿದಾರೆ ಗಾಯ್ಸ್ ಗೌರ್ಮೆಂಟ್. ಎಲ್ಲ ನಮ್ಮ ಸುರಕ್ಷಿತ ಕ್ರಮಕ್ಕಾಗಿ ಮಾಡಿದ್ದಾರೆ. ಆದ್ರೂ ವೈಬ್ ಬರ್ರಪ್ಪ, ಪ್ಲೇಸ್ ಸರಿ ಇಲ್ಲ. ಸಿಮೆಂಟ್ ರೋಡ್, ಮಣ್ ರೋಡ್. ವಜ್ಜ ದೂರದಿಂದ ಕಾಣೋದು ಅಂತ ಹೇಳಿದ ಅದೇ ಇರ್ಬೇಕು ಕಣ. ಎಲ್ಲಕ್ಕೆ ಗೇರ್ ಡೌನ್ ಮಾಡ್ಕೊಂಡು ಕ್ಲಚ್ ಬಿಡ, ಗೇರ್ ಹಿಡಿಬೇಡ ಅವಾಗ. ಇದು ಕ್ಲಚ್ ಹಿಡಿಬೇಡ. ನೋಡೋಣ ಈಗ ಎಷ್ಟು ಕಿಲೋಮೀಟರ್ ಆಯ್ತಾ? 97. ಲಾಸ್ಟಿಗೆ ಎಷ್ಟಾಯ್ತು ನೋಡು? 97 ತಾನೆ? ಹಾಂ ಹಾಂ ದೂರ ಇಲ್ಲ ಬಿಡಲೇ. ಹಾಂ ದೂರ ಇರಲ್ಲ. ಮರ ಕಡ್ದೈತೆ. ಹೋಗೋಣ, ವಾಪಸ್ ಹೋಗೋಣ. ಯಾರ್ದಾರ ಮನೆಗೇನೆ ಹೋಗ್ತೀವಣ. ನೋಡು ನೀರು ಅಲ್ಲಿಂದಾನೇ ಕಣ ಬರ್ತಿರೋದು. 1 ಕಿಲೋಮೀಟ್ರ್ ಹೋಗಿ ಬರೋಣ, 8 ಮಟ್ಟ ಹೊಡೆ ಮತ್ತೆ ವಾಪಸ್ ಬರೋಣ.
ಪ್ರವೇಶಕ್ಕೆ ದಾರಿ. ಮನೆಗೆ ಹೋಗ್ತೀವಿ ಕಣ, ಯಾವುದೋ ಪಕ್ಕ ಯಾವುದೋ ಮನೆಗೆ ಹೋಗ್ತೀವಿ. ಸ್ಟಾಪ್ ನೋಡಿ ಯಾವ ಥರ ಯಾರು ಇಲ್ಲ ಗಾಯ್ಸ್. ಕಾಡಲ್ಲಿ ಎಲ್ಲೋ ಬಂದ್ಬಿಟ್ಟಿದ್ದೀವಿ, ಗೊತ್ತಾಗ್ತಾ ಇಲ್ಲ. ಗಾಡಿ ತಗೊಂಡು ಅವರಿಬ್ರು ಬರಲೇ ಇಲ್ಲ, ನಮಗೆ ಇಲ್ಲೇ ನಿಲ್ಲಿಸಿ ಹೋಗಿದ್ದಾರೆ. ಗೃಹ ಪ್ರವೇಶಕ್ಕೆ ದಾರಿ ಅಂತ ಇದೆ ಗಾಯ್ಸ್. ಇಲ್ಲಿ 6 ಮನೆ ಕಟ್ಟಿದ್ದಾರೆ. ಯಾವ ಗೃಹ ಪ್ರವೇಶ ಮಾಡ್ತಾರೋ ಏನೋ ಗೊತ್ತಾಗ್ತಿಲ್ಲ ಗೈಸ್. ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ನಮಗೆ ಅನಿಸ್ದಂಗೆ ನಮ್ಮ ಲಕ್ಕೇ ಸರಿ ಇಲ್ಲ ಗೈಸ್. ಯಾವ ಫಾಲ್ಸ್ ಓಪನ್ ಇಲ್ಲ, ಯಾವುದು ಓಪನ್ ಇಲ್ಲ. ಈ ಥರ ಆಗೋಗ್ಬಿಡ್ತು ಗಾಯ್ಸ್ ನಮ್ಮ ಜೀವನ. ಗೈಸ್ ವಾಪಸ್ ಹೋಗ್ತಾ ಇದ್ದೀವಿ ಸಿರ್ಸಿ ಕಡೆ. ಅವನ ಪಾಪ ಹಸುವಿನಿಂದ ಬಳಲ್ತಾ ಇದ್ದಾನೆ. ಯಾರಾದರೂ ಬಿಸ್ಕೆಟ್ ಪ್ರೊವೈಡ್ ಮಾಡೋರಿದ್ರೆ ಡಿಸ್ಕ್ರಿಪ್ಷನಲ್ಲಿ ಫೋನ್ಪೇ ಹಾಕಿರ್ತೀವಿ, ಫೋನ್ಪೇ ಮಾಡಿ. ಯಾವುದು ನೋಡಿ ಫ್ರೆಂಡ್ಸ್, ಘಾಟ್ ಸೆಕ್ಷನ್.